ಚಿನ್ನದ ಮಾರುಕಟ್ಟೆಯಲ್ಲಿ ಇಂದು ಪ್ರಕಟವಾದ ಚಿನ್ನ ಬೆಳ್ಳಿ ಬೆಲೆಗಳು ಸಾಮಾನ್ಯ ಗ್ರಾಹಕರಿಗೆ ಮಾತ್ರವಲ್ಲ, ಹೂಡಿಕೆದಾರರು ಹಾಗೂ ಮಧ್ಯಮ ವರ್ಗದ ಕುಟುಂಬದವರಿಗೂ ಕೂಡ ಆತಂಕ ಮತ್ತು ಬೇಸರ ಉಂಟು ಮಾಡಿದೆ. ಇಂದಿನ ದರದ ಪ್ರಕಾರ ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ 17,885 ರೂಪಾಯಿ ಆಗಿದ್ದು, 22 ಕ್ಯಾರೆಟ್ ಚಿನ್ನದ ಬೆಲೆ 16,395ಕ್ಕೆ ಏರಿದೆ. ಅಷ್ಟೇ ಅಲ್ಲ, 18 ಕ್ಯಾರೆಟ್ ಚಿನ್ನವು ಪ್ರತಿ ಗ್ರಾಮಿಗೆ 13,414 ರೂಪಾಯಿಗೆ ತಲುಪಿದೆ. ಇದು ಸಾಮಾನ್ಯ ಜನರ ಕನಸುಗಳಿಗೆ ಮತ್ತಷ್ಟು ದೂರ ಸರಿಯುವಂತೆ ಮಾಡಿದೆ. ಒಂದು ಕಾಲದಲ್ಲಿ ಚಿನ್ನವನ್ನ ಕುಟುಂಬದ ಭದ್ರತೆ, ಮದುವೆ, ಹಬ್ಬ ಹರಿದಿನಗಳು ಮತ್ತು ಸಂಕಷ್ಟದ ಸಮಯದಲ್ಲಿ ಆಧಾರವಾಗಿ ನೋಡಲಾಗ್ತಿತ್ತು. ಆದ್ರೆ ಇಂದಿನ ದಿನಗಳಲ್ಲಿ ಚಿನ್ನದ ಬೆಲೆಗಳು ಸಾಮಾನ್ಯ ಆದಾಯದ ಜನರಿಗೆ ಕೈಗೆಟಕದ ವಸ್ತುವಾಗಿ ಬಿಟ್ಟಿದೆ. ವಿಶೇಷವಾಗಿ ಮದುವೆ ಸೀಸನ್ ಸಮೀಪವಾಗ್ತಿರುವ ಈ ಸಮಯದಲ್ಲಿ ಚಿನ್ನ ಖರೀದಿಸಬೇಕೆಂದು ಕನಸು ಕಂಡಿರುವ ಅನೇಕ ಕುಟುಂಬಗಳು ಈಗ ಹಿಂಜರಿಯುವ ಸ್ಥಿತಿಗೆ ಬಂದಿದೆ. ಕೆಲವರು ಹಳೆಯ ಆಭರಣಗಳನ್ನ ಮಾರಾಟ ಮಾಡುವಂತಲೂ ಚಿಂತನೆ ನಡೆಸುತ್ತಿದ್ದಾರೆ ಎಂಬುದು ದುಃಖದ ಸಂಗತಿ. ಇನ್ನೊಂದೆಡೆ ಬೆಳ್ಳಿಯ ಬೆಲೆಯು ಜನರಿಗೆ ನಿರಾಶೆಯನ್ನು ಮೂಡಿಸಿದೆ. ಇಂದು ಬೆಂಗಳೂರಿನಲ್ಲಿ ಬೆಳ್ಳಿ ಬೆಲೆ ಪ್ರತಿ ಗ್ರಾಮಿಗೆ 410 ರೂಪಾಯಿ ಆಗಿದ್ದು, 1 ಕೆಜಿಗೆ 4,10,000 ರೂಪಾಯಿ ತಲುಪಿದೆ. ಇಷ್ಟು ದಿನ ಚಿನ್ನದ ಹೋಲಿಕೆಯಲ್ಲಿ ಸ್ವಲ್ಪ ಕೈಗೆಟುಕುವ ಲೋಹ ಎಂದು ಪರಿಗಣಿಸುತ್ತಿದ್ದ ಬೆಳ್ಳಿಯು ಈಗ ಜನಸಾಮಾನ್ಯರ ಹಿಡಿತದಿಂದ ದೂರವಾಗ್ತಿದೆ. ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು, ಗೃಹೋಪಯೋಗಿ ವಸ್ತುಗಳು ಹಾಗೂ ಸಣ್ಣ ಹೂಡಿಕೆಯಾಗಿ ಬಳಸಲಾಗ್ತಿದ್ದ ಬೆಳ್ಳಿ ಕೂಡ ಈಗ ಐಷಾರಾಮಿ ವಸ್ತುವಾಗ್ತಿರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ. ತಜ್ಞರ ಪ್ರಕಾರ ಭಾರತದಲ್ಲಿ ಬೆಳ್ಳಿಯ ಬೆಲೆ ಬಹುಪಾಲು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ಅವಲಂಬಿತವಾಗಿದೆ. ಜಾಗತಿಕ ಮಟ್ಟದಲ್ಲಿ ಬೆಳ್ಳಿಗೆ ಬೇಡಿಕೆ ಹೆಚ್ಚಾದಾಗ ಅಥವಾ ಅಂತಾರಾಷ್ಟ್ರೀಯ ಬೆಲೆ ಏರಿದಾಗ ಅದರ ನೇರ ಪರಿಣಾಮ ಭಾರತೀಯ ಮಾರುಕಟ್ಟೆಯಲ್ಲಿ ಕಾಣಿಸಿಕೊಳ್ತದೆ. ಇದರ ಜೊತೆಗೆ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಕುಸಿದರೆ ಆಮದು ವೆಚ್ಚ ಹೆಚ್ಚಾಗಿ ಚಿನ್ನ ಬೆಳ್ಳಿಯ ಬೆಲೆ ಮತ್ತಷ್ಟು ಏರಿಕೆಯಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ರೂಪಾಯಿ ಮೌಲ್ಯದ ಅಸ್ಥಿರತೆ ಮತ್ತು ಜಾಗತಿಕ ಆರ್ಥಿಕ ಒತ್ತಡಗಳು ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಈ ಪರಿಸ್ಥಿತಿಯಲ್ಲಿ ಚಿನ್ನ ಬೆಳ್ಳಿಯನ್ನ ಹೂಡಿಕೆಯ ಆಯ್ಕೆಯಾಗಿ ನೋಡುವವರಿಗೂ ಗೊಂದಲ ಉಂಟಾಗಿದೆ. ಬೆಲೆಗಳು ಇಷ್ಟೊಂದು ಏರುತ್ತಿರುವಾಗ ಹೂಡಿಕೆ ಮಾಡಬೇಕೆ ಅಥವಾ ಇಳಿಕೆಗೆ ಕಾಯಬೇಕೆ ಎಂಬ ಪ್ರಶ್ನೆ ಅನೇಕ ಮಂದಿಯನ್ನ ಕಾಡ್ತಿದೆ. ಸಾಮಾನ್ಯ ನಾಗರಿಕರ ದೃಷ್ಟಿಯಲ್ಲಿ ಇದು ಕೇವಲ ಮಾರುಕಟ್ಟೆ ಸುದ್ದಿಯಲ್ಲ, ಬದಲಾಗಿ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವ ವಿಷಯವಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಚಿನ್ನ ಮತ್ತು ಬೆಳ್ಳಿಯ ಇಂದಿನ ಬೆಲೆಗಳು ಆರ್ಥಿಕ ಅಸ್ಥಿರತೆಯ ಸಂಕೇತವಾಗಿ ಕಾಣಿಸುತ್ತಿದೆ. ಮಧ್ಯಮ ಹಾಗೂ ಕಡಿಮೆ ಆದಾಯದ ವರ್ಗದ ಜನರಿಗೆ ಇದು ನಿಜಕ್ಕೂ ಬೇಸರದ ಸಂಗತಿಯಾಗಿಯೇ ಉಳಿದಿದೆ. ಭವಿಷ್ಯದಲ್ಲಿ ಬೆಲೆಗಳು ಇಳಿಕೆಯಾಗಲಿದೆ ಎಂಬ ನಿರೀಕ್ಷೆಯೊಂದಿಗೆ ಜನರು ಕಾದು ನೋಡುವುದೇ ಈಗ ಉಳಿದಿರುವ ಏಕೈಕ ಆಯ್ಕೆಯಾಗಿದೆ. ನಿಮ್ಮ ಪ್ರಕಾರ ಚಿನ್ನದ ಈ ಒಂದು ದರ ಏರಿಕೆಯ ಬಗ್ಗೆ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಜನರು ಈಗ ಎದುರಿಸುತ್ತಿರುವಂತಹ ಈ ಒಂದು ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಬಿಡಿ.